ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ. ಈ ಸೂತ್ರದ ತತ್ವ ಪ್ರದೀಪ ಮತ್ತು ಸುತ್ತರ್ಕ ದೀಪಾವಳಿ ಇತ್ಯಾದಿಗಳನ್ನ ನಾವು ಈ ಸ್ವಲ್ಪ ನೋಡಬೇಕು. ತತ್ವಪ್ರಕಾಶಕ ನೋಡಿ ಮುಗಿಸಿದ್ದೀವಿ. ಹಾಗೆ ಭಾಷ್ಯ ದೀಪಿಕಾವನ್ನು ಕೂಡ ಗಮನಿಸಬೇಕು. ಅದಕ್ಕೆ ಬಹಳ ಏನು ಕೊಟ್ಟಿಲ್ಲ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪದಲ್ಲಿ. ಮೊದಲು ಸತ್ತರ್ಕ ದೀಪಾವಳಿ ಗಮನಿಸೋಣ. ಸೂತ್ರಮುಪನ್ಯಸ್ಯ ಬೃಹತ್ ಸುಖೋ ವಿಷ್ಣುರೇವ ಇತ್ಯೇತದ ವಾಕ್ಯಾಂತರೈಃ ದೃಢಯತೆ. ಸತ್ತರ್ಕ ದೀಪಾವಳಿಯಲ್ಲಿ ನ ಅಗ್ನಿ ಹತ್ರ ಉಚ್ಯತೆ, ಇಲ್ಲಿ ಅಗ್ನಿ ಹೇಳಲ್ಪಡುವುದಿಲ್ಲ. ಇಲ್ಲಿ ವರ್ಣಿತನಾದವನು ಪರಬ್ರಹ್ಮನೇ. ಸೂತ್ರ ಉಪನ್ಯಾಸ, ಆಚಾರ್ಯರು ಸೂತ್ರವನ್ನು ತೋರಿಸಿ, ಮಧ್ವಾಚಾರ್ಯರು ಸೂತ್ರವನ್ನು ತೋರಿಸಿ ಬೃಹತ್ ಸುಖೋ ವಿಷ್ಣುರೇವ ನೋಡಿ, ಸುಖ ವಿಶಿಷ್ಟ ಅಂತಿದ್ದದನ್ನ ವಿಶಿಷ್ಟ ಸುಖ ಅಂತ ಹಿಂದೆ ಇಟ್ಕೋಬೇಕು ಅಂತ ನಾನು ಹೇಳಿದ್ದೆ ಕಳೆದ ದಿವಸ. ಹಾಗಾಗಿ ಸುಖ ವಿಶಿಷ್ಟ, ಸುಖದಿಂದ ವಿಶಿಷ್ಟನಾದವನು ಈ ವಿಷ್ಣುವೇ, ಮಹಾಸುಖ ವಿಶಿಷ್ಟನಾದವನು ವಿಷ್ಣುವೇ ಅಂತ ಒಂದರ್ಥ. ಹಾಗೆ ವಿಶಿಷ್ಟವಾದ ಸುಖ, ಪೂರ್ಣವಾದ ಸುಖವುಳ್ಳವನು ವಿಷ್ಣುವೇ ಅಂತ ಹೀಗೆ ಗೊತ್ತಾಗ್ತದೆ. ಅದನ್ನೇ ಬೇರೆ ಬೇರೆ ವಾಕ್ಯಗಳಿಂದ, ಈ ಬೃಹದಾರಣ್ಯಕ ಮೊದಲಾದ ವಾಕ್ಯಗಳಿಂದ ದೃಢ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಬಂದಿದೆ. ಮುಂದೆ ತತ್ವ ಪ್ರದೀಪದಲ್ಲಿಯೂ ಕೂಡ ಇದನ್ನು ಗಮನಿಸೋಣ. ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ವಿಶಿಷ್ಟ ಸುಖಾಭಿಧಾನಾದೇವ, ಇದನ್ನು ಗಮನಿಸಬೇಕು. ಸುಖ ವಿಶಿಷ್ಟ ಅಂತ ಸೂತ್ರದಲ್ಲಿದ್ದರೆ ವಿಶಿಷ್ಟ ಸುಖ ಅಂತ ಅದನ್ನ ರಾಘವೇಂದ್ರ ಸ್ವಾಮಿಗಳು ಅರ್ಥ ಮಾಡಿದ್ದನ್ನ ನಾವು ಕಳೆದ ದಿವಸ ನೋಡಿದ್ದೀವಿ. ಜಯತೀರ್ಥರೇ ಹಾಗೆ ಅರ್ಥ ಮಾಡಿದ್ರು, ಪೂರ್ಣ ಸುಖ ಅಂತ. ಪೂರ್ಣ ಸುಖ ಜಯತೀರ್ಥರ ವಾಕ್ಯದಲ್ಲಿ ಪೂರ್ಣ ಸುಖ ಅಂತ ಏನಿದೆ, ಅಲ್ಲಿ ಪೂರ್ಣ ಅಂದ್ರೆ ಅದು ವಿಶಿಷ್ಟ ಸುಖ ಅಂತಾನೆ ಅರ್ಥ. ಅದಕ್ಕೆ ವಿಶಿಷ್ಟ ಅನ್ನೋದನ್ನ ಮೊದಲು ಇಟ್ಕೊಳ್ಬೇಕು. ವಿಶೇಷಣ ವಿಶೇಷಗಳಿಗೆ ಕೆಲವು ಸರಿ ಪೂರ್ವಾಪರಿಭಾವ ಬರ್ತಿರ್ತದೆ ಅಂತ ನಾವು ನೋಡಿದ್ವಿ. ಹೀಗೆ ವಿಶಿಷ್ಟವಾದ ಸುಖವನ್ನು ಹೇಳಿರುವುದರಿಂದಲೇ ಕೇವಲ ವಿಶಿಷ್ಟ ಸುಖಾಭಿಧಾನಾದೇವ ಕೇವಲಂ, ಇದೊಂದೇ ಕಾರಣ ಸಾಕು. ಚಕ್ಷುರಂತಸ್ಥಃ ಈಶ್ವರ ಹಿತ್ಯ ಅವಸೀಯತೆ, ಕಣ್ಣಿನಲ್ಲಿರುವವನು ಭಗವಂತನೇ ಹೊರತು ಈ ಅಗ್ನಿ ಅಲ್ಲ ಅನ್ನೋದು ನಮಗೆ ತಿಳಿದು ಬರ್ತದೆ. ಚಕಾರಾತ್ ವಿಶಿಷ್ಟ ಜ್ಞಾನಾಭಿಧಾನಾದೇವ ಚ, ಸೂತ್ರದಲ್ಲಿ ಚಕಾರ ಇದೆ ನೋಡಿ. ಸೂತ್ರದಲ್ಲಿರುವ ಚಕಾರಕ್ಕೆ ಏನರ್ಥ? ವಿಶಿಷ್ಟ ಸುಖ ವಿಶಿಷ್ಟಾಭಿಧಾನಾದೇವ ಚ ಅಂತಿದೆ. ಚ ಅನ್ನೋದ್ರಿಂದ ಮತ್ತೊಂದು ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ತ್ರಿವಿಕ್ರಮ ಪಂಡಿತರು. ಅದೇನಂದ್ರೆ, ಈ ವಿಶಿಷ್ಟ ಜ್ಞಾನ ಅಭಿಧಾನಾದೇವ ಚ, ಸುಖ ವಿಶಿಷ್ಟ ಅಭಿಧಾನಾತೇವ ಎಂಬಲ್ಲಿ ಸೂತ್ರದಲ್ಲಿ ಅಭಿಧಾನ ಅಂದ್ರೆ ಹೇಳುವಿಕೆ. ಏನು ಹೇಳುವಿಕೆ? ಸುಖದಿಂದ ವಿಶಿಷ್ಟನಾದ ಒಂದು ವಸ್ತುವನ್ನ, ಒಂದು ವಿಷಯವನ್ನ ಹೇಳುವಿಕೆ ಅಂತ ಅರ್ಥ. ಸುಖದಿಂದ ವಿಶಿಷ್ಟನಾದವನು ಯಾರು? ಪರಮಾತ್ಮನೂ ಆಗಬಹುದು. ಮತ್ತೆ ಅದನ್ನ ವಿಶಿಷ್ಟ ಸುಖ ಅಂತ ಅವರೇ ಅರ್ಥ ಮಾಡಿದ್ರು, ಅದ್ರ ಹಿಂದೆ ನೋಡಿದೀವಿ. ಅಂದ್ರೆ ಪೂರ್ಣವಾದ ಸುಖವುಳ್ಳವನು, ಪೂರ್ಣವಾದ ಸುಖವುಳ್ಳ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲಿ? ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ. ಇನ್ನೊಂದು ಅರ್ಥ ಏನ್ ತಿಳ್ಕೊಳ್ಬೇಕು ಚಕಾರದಿಂದ ಅಂದ್ರೆ, ವಿಶಿಷ್ಟವಾದ ಸುಖದಿಂದ ವಿಶಿಷ್ಟವಾದ ಜ್ಞಾನವನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ತರ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಈಗ ವಿಶಿಷ್ಟ ಸುಖ ಅಂದ್ರೆ ಪೂರ್ಣ ಸುಖ ಅಂತಾನೆ ಅಭಿಪ್ರಾಯ, ಅದೊಂದೇ ವೇದವ್ಯಾಸರ ಅಭಿಪ್ರಾಯ ಆಗಿದ್ರೆ ಅವರೇ ವಿಶಿಷ್ಟ ಸುಖಾಭಿಧಾನಾತೇವ ಚ ಅಂತ ಹೇಳ್ತಿದ್ರು. ಸುಖ ವಿಶಿಷ್ಟ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಸುಖ ವಿಶಿಷ್ಟ ಅಂತ ಹೇಳಿರುವುದರಿಂದ ನಾವು ವಿಶಿಷ್ಟ ಸುಖ ಅಂತನೂ ತಿಳ್ಕೋಬೇಕು, ಸುಖ ವಿಶಿಷ್ಟವಾದ ಜ್ಞಾನವನ್ನ ಅಲ್ಲಿ ಹೇಳಿದ್ದಾರೆ ಅಂತನೂ ತಿಳ್ಕೋಬೇಕು. ಹೀಗೆ ಎರಡು ಥರದ ಅರ್ಥ ಅಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ ಆ ಥರದ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವು ದೇಶಾಂತರ ಅಂತ ಹೇಳ್ತೀವಿ. ದೇಶಾಂತರ ಅಂದ್ರೆ ಅನ್ಯ ದೇಶ ದೇಶಾಂತರ, ಇದು ನಮಗೆ ಕೇಳಿ ಗೊತ್ತಿದೆ. ಆ ಥರ ಅವರು ಸುಖ ವಿಶಿಷ್ಟ ಅಂತ ಹೇಳಿದ್ರು ಕೂಡ ವಿಶಿಷ್ಟವಾದ ಸುಖ, ನಿರವಧಿಕವಾದ ಸುಖ ಸ್ವರೂಪ ಈ ಭಗವಂತ ಅನ್ನುವುದು ಛಾಂದೋಗ್ಯದಲ್ಲಿ ಮತ್ತೆ ಬೃಹದಾರಣ್ಯಕದಲ್ಲಿ ಹಾಗೆ ತೈತ್ರಿಯ ಉಪನಿಷತ್ತಲ್ಲಿ ಬಂದಿದೆ ಅನ್ನುವುದನ್ನು ತಿಳ್ಕೊಳ್ರಿ ಅಂತ ಒಂದರ್ಥ. ಇನ್ನೊಂದು ವಿಶಿಷ್ಟವಾದ, ವಿಶಿಷ್ಟ ಅಂದ್ರೆ ಸುಖದಿಂದ ವಿಶಿಷ್ಟವಾದ, ಸುಖ ಅಂತ ಸೂತ್ರದಲ್ಲಿದ್ದೇ ಇದೆ. ಸುಖದಿಂದ ವಿಶಿಷ್ಟವಾದದ್ದು ಯಾವುದು? ಪರಬ್ರಹ್ಮ ಅಂತ ಒಂದರ್ಥ. ಅದಲ್ಲದೆ ಸುಖದಿಂದ ವಿಶಿಷ್ಟವಾದ ಜ್ಞಾನವನ್ನು ಹೇಳಿರುವುದರಿಂದ ಅಂತ ಇನ್ನೊಂದರ್ಥ. ಚಕಾರಾತ್ ವಿಶಿಷ್ಟ ಜ್ಞಾನಾಭಿಧಾನಾದೇವ ಚ,
ಸುಖೇನ ವಿಶಿಷ್ಟಂ ಸುಖ ವಿಶಿಷ್ಟಂ ಸುಖ ವಿಶಿಷ್ಟಂ ಜ್ಞಾನಂ ಅಂತ ಅಲ್ಲೊಂದು ಬ್ರಾಕೆಟ್ ನಲ್ಲಿ ಇಟ್ಕೋಬೇಕು. ತಸ್ಯ ಅಭಿಧಾನಾತ್. ಹಾಗಾಗಿ ಅದಕ್ಕೆ ಎರಡು, ಈ ಚಕಾರದಿಂದ ವಿಶಿಷ್ಟ ಜ್ಞಾನಾಭಿಧಾನ ದೇವ ಅಂತ ಏನಿದೆಯಲ್ಲ ಅದಕ್ಕೂ ಎರಡು ಅರ್ಥ ತಿಳ್ಕೋಬಹುದು. ನಾವು ಅದನ್ನು ಮೊದಲೊಂದು ಅರ್ಥ ನೋಡಿದ್ದೀವಿ, ಸುಖದಿಂದ ವಿಶಿಷ್ಟನಾದ ಪರಬ್ರಹ್ಮನ ವರ್ಣನ ಇದೆ, ಸುಖದಿಂದ ವಿಶಿಷ್ಟವಾದ ಜ್ಞಾನದ ವರ್ಣನ ಇದೆ ಅಂತ. ಹೀಗೆ ಅದಕ್ಕೆ ಎರಡು ಥರದ ಅರ್ಥ. ನಾವೀಗ ಆನಂದೋ ಬ್ರಹ್ಮೇತಿ ವಿಜಾನಾತ್, ವಿಜ್ಞಾನಂ ಆನಂದಂ ಬ್ರಹ್ಮ, ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆಲ್ಲ ನೋಡಿದ್ವಲ್ಲ. ಇಲ್ಲಿ ಮೂರರಲ್ಲೂ ಕೂಡ ಬ್ರಹ್ಮನನ್ನ ಸುಖ ಸ್ವರೂಪ ಅಂತ ಹೇಳಿದ್ದಾರೆ. ಅದೇ ತೈತ್ತಿರೀಯ ಉಪನಿಷತ್ನಲ್ಲಿ ಒಂದ್ ಕಡೆ ಪರಬ್ರಹ್ಮನನ್ನ ಸುಖ ಉಳ್ಳವನು ಅಂತಾನೆ ಹೇಳ್ತಾರೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ನವಿಭೇತಿ ಕುತ ಕದಾಚನೇತಿ ಅಂತ ಒಂದು ವಾಕ್ಯ ಇದೆ. ಇನ್ನು ಗಮನಿಸ್ರಿ, ತೈತ್ತಿರೀಯ ಉಪನಿಷತ್ತಿದ್ದು ಈ ಭೃಗು ಆನಂದೋ ಬ್ರಹ್ಮ ಇತಿ ವಿಜಾನಾತ್, ಬ್ರಹ್ಮವು ಆನಂದ ಸ್ವರೂಪವಾಗಿದೆ ಇತಿ ಎಂಬುದಾಗಿ ವಿಜಾನಾತ್ ತಿಳಿದ ಅಂತ. ಇನ್ನೊಂದು ಕಡೆ ಅದೇ ತೈತ್ತಿರೀಯ ಉಪನಿಷತ್ನಲ್ಲಿ ಬ್ರಹ್ಮನಿಗೆ ಆನಂದವನ್ನು ವಿದ್ವಾನ್ ತಿಳಿದವನು ಕದಾಚನ ಯಾವತ್ತೂ ಕೂಡ ನ ಬಿಭೇತಿ ಅಂತ ಹೀಗೆ ಬಂದಿದೆ. ಬ್ರಹ್ಮನ ವೈಶಿಷ್ಟ್ಯ ಎಂತಂದ್ರೆ ಬ್ರಹ್ಮ ಸ್ವಯಂ ಸುಖ ಸ್ವರೂಪನೂ ಹೌದು, ಹಾಗೆ ಸುಖ ಉಳ್ಳವನೂ ಹೌದು. ನಮಗೆ ನಾವು ಮನೆಯಿಂದ ವಿಶಿಷ್ಟರಾದವರು, ಮನೆ ಅಥವಾ ಧನದಿಂದ ವಿಶಿಷ್ಟರಾದವರು ನಾವು, ಆದ್ರೆ ನಾವೇ ಧನ ಸ್ವರೂಪರಲ್ಲ. ಹೀಗೆ ನಮ್ಮ ಸಂಪತ್ತಿಗೆ ಸಂಬಂಧಪಟ್ಟಂತೆ ಈ ತರದ ವ್ಯತ್ಯಾಸ ಇದೆ. ಆದ್ರೆ ಪರಬ್ರಹ್ಮನ ಆ ಗುಣಗಳಿವೆಯಲ್ಲ, ಪರಬ್ರಹ್ಮ ಗುಣ ಸ್ವರೂಪನೂ ಹೌದು, ವಿಶೇಷ ಅನ್ನುವ ಸಿದ್ಧಾಂತ ನಮ್ಮಲ್ಲಿದೆಯಲ್ಲ, ಒಂದು ವಿಶಿಷ್ಟವಾದ ಸಂಗತಿ, ಅದರ ಆಧಾರದಿಂದ ಅವನು ಸುಖ ಉಳ್ಳವನೂ ಹೌದು. ಅವನನ್ನು ಸುಖ ಉಳ್ಳವನು ಅಂತನೂ ಹೇಳ್ತಾರೆ, ಹಾಗೆ ಸುಖ ವಿಶಿಷ್ಟ ಅಂತನೂ, ಅವನೇ ಸುಖ ಸ್ವರೂಪ ಅಂತನೂ ಹೇಳ್ತಾರೆ. ಈ ತರ ಒಟ್ಟು ಮೂರರ್ಥ ಬರಬೇಕಾಗಿದೆ. ಅದಕ್ಕಾಗಿ ಸುಖ ವಿಶಿಷ್ಟಾಭಿಧಾನ ಅಂತ ಹೇಳಿದ್ದಾರೆ. ಒಂದು ಸುಖದಿಂದ ವಿಶಿಷ್ಟ, ಇದು ಆನಂದಂ ಬ್ರಹ್ಮಣೋ ವಿದ್ವಾನ್ ನವಿಭೇತಿ ಕುತಶ್ಚನೇತಿ ಅಂತ ಮತ್ತೊಂದು ತೈತ್ತಿರೀಯ ಉಪನಿಷತ್ತಿಗೆ ಅನುಸಾರವಾಗಿ ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ. ಆವಾಗ ಪರಮಾತ್ಮನು ಸುಖನೂ ಎರಡು ಬೇರೆ ಬೇರೆ ಅಂತ ಹೇಳಿದಂತಾಯ್ತು. ಅಂತಹ ಪರಮಾತ್ಮನ ವರ್ಣನ ಇದೆ. ಎಲ್ಲಿದೆ? ತೈತ್ತಿರೀಯ ಉಪನಿಷತ್ನಲ್ಲಿದೆ. ಎಲ್ಲಿದೆ ಅಂದ್ರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಅನ್ನುವಲ್ಲಿದೆ. ಇನ್ನೊಂದು ಸುಖದಿಂದ ವಿಶಿಷ್ಟವಾದ ಜ್ಞಾನದ ವರ್ಣನ ಇದೆ. ಅದು ನಾವೀಗ ಛಾಂದೋಗ್ಯ ಉಪನಿಷತ್ತನ್ನು ನೋಡಿದೀವಲ್ಲ, ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಸಂಗತಿ ಬಂದಿದೆ. ಅಲ್ಲಿ ಬಲಜ್ಞಾನ ನೈಜಾನಂದ ಬಲೋದ್ರೇಕ ಅಂತ ಹೀಗೆಲ್ಲ ಅದನ್ನ ವರ್ಣನೆ ಮಾಡಿದ್ದಾರೆ. ಸುಖದಿಂದ ವಿಶಿಷ್ಟವಾದ ಜ್ಞಾನದ ವರ್ಣನ ಅಲ್ಲಿ ಆ ಉಪನಿಷತ್ನಲ್ಲೇ ಇದೆ, ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಇದೆ. ನಮಗೆ ಉಪನಿಷತ್ತಿನಿಂದ ನೇರವಾಗಿ ತಿಳಿದು ಬರದೆ ಹೋದ್ರೂ ಕೂಡ ಆ ಉಪನಿಷತ್ತಿನ ಭಾಷ್ಯ ವಾಕ್ಯಗಳಿಂದ ಅದು ತಿಳಿದು ಬರ್ತದೆ. ಅದನ್ನ ಈಗಾಗಲೇ ನಾವು ನೋಡಿದ್ದೀವಿ. ಇನ್ನೊಂದ್ಸರಿ ನಾನಲ್ಲಿ ಅದನ್ನ ನೆನಪು ಮಾಡ್ಕೊಳ್ತೇನೆ. ನೈಜಾನಂದ ಬಲೋದ್ರೇಕ ಕಮಿತ್ಯುಕ್ತೋ ಮುನೀಶ್ಭಿ ಪ್ರಾಣೋ ಬ್ರಹ್ಮ ಮತ್ತೆ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತಿದೆಯಲ್ಲ, ಅಲ್ಲಿ ಕಂ ಬ್ರಹ್ಮ ಅಂತಂದ್ರೆ ಅದು ಸುಖ ಮತ್ತು ಬಲ ಇವೆರಡರ ಸ್ವರೂಪ ಉಳ್ಳದ್ದು ಈ ಬ್ರಹ್ಮ ಅಂತ ಅನ್ನೋದು. ಹೀಗೆ ಸುಖದಿಂದ ವಿಶಿಷ್ಟವಾದ ಜ್ಞಾನ, ಸುಖದಿಂದ ವಿಶಿಷ್ಟವಾದ ಬಲ ಅಂತ ಹೀಗೆಲ್ಲ ಅರ್ಥ ಹೇಳಿದ್ದಾರೆ. ಕ ಅಂದ್ರೆ ಆನಂದ ಮತ್ತು ಬಲಗಳ ಸಮುದಾಯ, ಮತ್ತೆ ಖ ಅಂದ್ರೆ ಬಲ ಮತ್ತು ಜ್ಞಾನಗಳ ಸಮುದಾಯ. ಹೀಗೆ ಇದು ಎರಡು ಅರ್ಥ. ಇನ್ನೊಂದು ವಿಶಿಷ್ಟ ಅನ್ನೋದನ್ನು ಹಿಂದೆ ಇಟ್ಕೊಂಡ್ರೆ ವಿಶಿಷ್ಟವಾದ ಸುಖವೇ ಈ ಭಗವಂತ ಅನ್ನೋ ಅರ್ಥವನ್ನು ತಿಳಿಸ್ಲಿಕ್ಕೋಸ್ಕರ ಈ ತರ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭಾಷ್ಯ ದೀಪಿಕಾ ಇನ್ನು ಮುಂದೆ ನೋಡೋಣ. ತತ್ತರ್ಕ ದೀಪಾವಳಿ ತತ್ವ ಪ್ರದೀಪ ಮುಕ್ತಾಯ ಕಂಡಿದೆ. ಭಾಷ್ಯ ದೀಪಿಕಾ ಗಮನಿಸೋಣ. ಭಾಷ್ಯ ದೀಪಿಕಾದಲ್ಲಿ ಅದನ್ನು ಮುದ್ರಣ ಮಾಡುವವರು, ಹಿಂದೆ ಭಾಷ್ಯ ದೀಪಿಕಾ ಜಗನ್ನಾಥ ಯತಿಗಳು ಅದನ್ನು ಮಾಡಿಲ್ಲ, ಮುಂದೆ ಮುದ್ರಣ ಮಾಡುವವರು ನಮ್ಮ ಸೌಲಭ್ಯಕ್ಕಾಗಿ ಒಂದನ್ನು ಮಾಡಿದ್ದಾರೆ. ಈಗ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಏನಿರ್ತದಲ್ಲ, ಎಲ್ಲಿ ಮೂಲದ ಕೊಟೇಶನ್ ಇರ್ತಾವಲ್ಲ ಯಾವ್ದಾವ್ದು ಉಪನಿಷತ್ತುಗಳು, ಅದನ್ನೆಲ್ಲ ಬೋಲ್ಡ್ ಲೆಟರ್ ನಲ್ಲಿ ಹಾಕಿದ್ದಾರೆ. ಆ ತರ ಹಾಕಿದ್ರಿಂದ ಬೋಲ್ಡ್ ಲೆಟರ್ ನಲ್ಲಿ ಬಂದ್ರೆ ಅದು ಮೂಲ ವಾಕ್ಯ, ಅದಕ್ಕೆ ಇವರೊಂದು ಬೇರೆ ಏನೋ ಅರ್ಥ ಮಾಡ್ತಾರೆ ಅಂತ ಅನ್ನೋದೆಲ್ಲ ನಮಗೆ ಮೇಲಿನ ಮೇಲೆ ತಿಳಿದು ಬರ್ತದೆ. ಅದನ್ನು ಬೇರೆ ಪುಸ್ತಕಗಳಲ್ಲೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಭಾಷ್ಯ ದೀಪಿಕಾದಲ್ಲಿ ನಾವು 258ನೇ ಪುಟದಲ್ಲಿ ಮೊದಲು ನೋಡ್ಬೇಕಾದ್ದೇನಿಲ್ಲ, 259ನೇ ಪುಟದಲ್ಲಿ ಗಮನಿಸ್ರಿ. ಅದು 58ನೇ ಪುಟದಿಂದಲೇ ಆರಂಭ ಕಂಡಿದೆ. 58ನೇ ಪುಟದಲ್ಲಿ ಕೊನೆಯ ವಾಕ್ಯದಿಂದಲೇ ವಿಶಿಷ್ಟಂ ಚ ತತ್ ಸುಖಂ ಚ ವಿಶಿಷ್ಟ ಸುಖಂ, ವಿಶಿಷ್ಟಂ ಚ ತತ್ ಸುಖಂ ಚ ಸುಖ ವಿಶಿಷ್ಟಂ ಇನ್ ಗಮನಿಸ್ರಿ. ಅದು ಹಿಂದೆ ಮುಂದೆ ಹೋಗ್ತದೆ.
ಯಾರಿಗಾದ್ರೂ ನಿಮಗೆ ಆ ವ್ಯಾಕರಣವೇ ಬೇಕು ಅಂತಿದ್ರೆ, ಕಳೆದ ದಿವಸ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದೊಂದು ನಾವು ನೋಡಿದ್ವಿ. ಭಾವದೀಪ ಟಿಪ್ಪಣಿಯಲ್ಲಿ ಆ ಕಡಾರಾಹ ಕರ್ಮಧಾರೆಯೇ ಅಂತ ಬಂದದ್ದನ್ನ ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡ್ಕೊಂಡಿದ್ರು. ಅದು ಕಡಾರಾಹ ಕರ್ಮಧಾರೆಯೇ ಅನ್ನುವ ಸೂತ್ರ 751ನೇ ಸೂತ್ರ ಪಾಣಿನಿ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ. ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 38ನೇ ಸೂತ್ರ. ಅದಕ್ಕೆ ಅರ್ಥ ಏನಂದ್ರೆ, ಕಡಾರಾದಯ ಶಬ್ದ ಕರ್ಮಧಾರೆಯೇ ವಾ ಪೂರ್ವಂ ಪ್ರಯೋಜ್ಯ ಅಂತ. ಅದಕ್ಕಾಗಿ ಅದನ್ನ ತೆಗೆದಿಟ್ಕೊಂಡು ಹೇಳ್ತಾ ಇದ್ದೇನೆ. ಈ ಕಡಾರ ಮೊದಲಾದ ಕೆಲವು ಶಬ್ದಗಳು ಆದಯ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಕರ್ಮಧಾರೆಯ ಸೂತ್ರ ನೀವು ನೋಡ್ತಾ ಇದ್ದಾಗ ನೀವು ತಿಳ್ಕೊಂಡಂತೆ ಶುಕ್ಲಶ್ಚಾದೋ ಪಟಸ್ಯ ಶುಕ್ಲಪಟ ಇಷ್ಟೇ. ಪೀತಂಚ ತಂಬರಂಚ ಪೀತಾಂಬರಂ, ವಿಶೇಷಣ ಮೊದಲು ಬರಬೇಕು, ವಿಶೇಷ ಆಮೇಲೆ ಬರಬೇಕು ಅಂತ ನಿಮಗಿಷ್ಟು ಗೊತ್ತಿದೆ. ಆದರೆ ಅಷ್ಟನ್ನೇ ಹಾಗೆ ತಿಳ್ಕೊಂಡು ಬಿಡಬೇಡಿ. ಕೆಲವು ಶಬ್ದಗಳು ವಿಶೇಷಣ ಆಮೇಲೆ ಬಂದು ವಿಶೇಷ ಮೊದಲು ಬರುವುದೂ ಇದೆ ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಅದಕ್ಕೆ ಒಂದು ಉದಾಹರಣೆ ಈ ಕಡಾರ ಜೈಮಿನಿ ಕಡಾರ ಅಂತ. ಕಡಾರ ಅನ್ನೋ ಶಬ್ದವೇ ತುಂಬಾ ವಿಚಿತ್ರ. ನಾನು ಅದನ್ನು ಕೇಳಿದ್ದೆ, ಆದ್ರೆ ಕಡಾರ ಅಂದ್ರೆ ಏನು ಅಂತ ಅರ್ಥ ಜಿಜ್ಞಾಸೆ ಮಾಡಿರಲಿಲ್ಲ. ಕಡಾರ ಅಂದ್ರೆ ಒಂದು ರೀತಿಯಾದ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ ಅಂತ ಹೀಗೆ ತಿಳ್ಕೋಬಹುದು ನಾವು. ಈ ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ನಾವು ಒಡ್ಡಿಕೊಂಡ್ರೆ ಆವಾಗ ನಮ್ಮ ಚರ್ಮ ಒಂದು ಬೇರೆ ಬಣ್ಣವನ್ನು ಪಡಿತದಲ್ಲ, ಪಿಂಗಳ ಬಣ್ಣ, ಕಂದು ಹಳದಿ ಬಣ್ಣ. ಅದಕ್ಕೆ ಈ ಕಡಾರ ಅಂತ ಕರೀತಾರೆ. ಕಡಾರ ಅನ್ನೋದಕ್ಕೆ ಸೇವಕ ಅಂತನೂ ಅರ್ಥ ಇದೆ, ಅದು ಬೇರೆ. ಅಂತೂ ಕೆಂಪು ಬೆರೆತ ಹಳದಿ ಬಣ್ಣ ಅಂತ ಹೀಗೆ ಅದಕ್ಕೆ ಅರ್ಥ ಇದೆ. ಕಡಾರಹ ಪಿಂಗಲೆ ದಾಸೆ ಅಂತ ಕೋಶ ಇದೆ. ಒಂದು ಪಿಂಗಳ ವರ್ಣವುಳ್ಳವನು, ಇನ್ನೊಂದು ದಾಸ ಅಂತ ಹೇಳಿ. ಈಗ ಜೈಮಿನಿ ಅಂತ ಒಬ್ಬ ಋಷಿ ಅಂತ ಆದ್ರೂ ತಿಳ್ಕೊಳ್ಳಿ, ಅವನೊಬ್ಬ ವ್ಯಕ್ತಿ ಅಂತ ಆದ್ರೂ ತಿಳ್ಕೊಳ್ಳಿ. ಅವನು ಪಿಂಗಲ ವರ್ಣವುಳ್ಳವನಾಗಿದ್ದಾನೆ, ಸ್ವಲ್ಪ ಕಂದು ಹಳದಿ ಬಣ್ಣದ ಮಿಶ್ರಣವುಳ್ಳವನಾಗಿದ್ದಾನೆ. ಹಾಗಾಗಿ ಜೈಮಿನಿ ಅನ್ನೋದು ವಿಶೇಷ, ಕಡಾರ ಅಂತ ಅನ್ನೋದು ವಿಶೇಷಣ. ಕಡಾರಶ್ಚಾಸೌ ಜೈಮಿನಿಶ್ಚ ಕಡಾರ ಜೈಮಿನಿ ಅಂತ ಆಗಬೇಕು. ಆದ್ರೆ ಜೈಮಿನಿ ಕಡಾರ ಅಂತನೂ ಆಗ್ತದೆ. ಹಾಗೆ ಪ್ರಯೋಗಗಳಿವೆ. ಅದನ್ನು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದನ್ನು ತೋರಿಸಿದ್ದಾರೆ. ಕಡಾರಾದಯ ಶಬ್ದ ಕರ್ಮಧಾರೆಯೇ ವಾ ಪೂರ್ವಂ ಪ್ರಯೋಜ್ಯ. ವಾ ಅಂದ್ರೆ ವಿಕಲ್ಪವಾಗಿ, ಪೂರ್ವಂ ಈ ವಿಶೇಷಣಕ್ಕಿಂತ ಮುಂಚೆ ವಿಶೇಷ, ಹೀಗೂ ಕೂಡ ಅದನ್ನು ನೀವು ಪ್ರಯೋಗ ಮಾಡಬಹುದು ಅಂತ ತಾತ್ಪರ್ಯ. ಆದ್ರಿಂದ ಇಲ್ಲಿ ಭಾಷೆ ದೀಪಿಕಾದಲ್ಲಿ, ಕಳೆದ ದಿವಸ ನಾವು ತತ್ವ ಪ್ರಕಾಶಿಕಾದಲ್ಲಿ ಎಲ್ಲ ಕಡೆನೂ ನೋಡಿದ್ದು, ವಿಶಿಷ್ಟಂಚ ತತ್ಸುಖಂಚ ವಿಶಿಷ್ಟ ಸುಖಂ ಅದೂ ಹೌದು, ಸುಖ ವಿಶಿಷ್ಟಂ ಅನ್ನುವುದೂ ಹೌದು. ವಿಶೇಷಣಸ್ಯ ಪರನಿಪಾತ ಭಾಷೆ ದೀಪಿಕಾದಲ್ಲಿ ವಿಶೇಷಣ ಮೊದಲು ಬರಬೇಕಾದದ್ದು ಆಮೇಲೆ ಬಂದು ಹೋಗಿದೆ. ಅದು ನೋಡಿ ಬರೀತಾರೆ. ಸುಖೇನ ವಿಶಿಷ್ಟ ಇತಿವಾ, ಹೀಗೂ ಮಾಡಬಹುದು. ಯಾಕೆಂದ್ರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತಿದೆ. ಸುಖೇಶು ವಿಶಿಷ್ಟ, ಎಲ್ಲಾ ಸುಖಗಳಲ್ಲಿ ಅತ್ಯಂತ ದೊಡ್ಡ ಸುಖ ಈ ಭಗವಂತ, ಆ ಸುಖ ಸ್ವರೂಪ ಇತಿವಾ ವಿಗ್ರಹ. ಇಷ್ಟು ತರದ ವಿಗ್ರಹ ಮಾಡಿ ತೋರಿಸಿದ್ದಾರೆ. ರೆಕಾರ್ಡಿಂಗ್ ಪಾಸ್ ಮಾಡಿದ್ದೇನೆ. ಆ ವ್ಯಾಕರಣದ ಸೂತ್ರದ ಬಗ್ಗೆ ಯಾರು ಕೇಳೋರಿದ್ರೆ ಕೇಳಬಹುದು. ಭಾವದೀಪದಲ್ಲೇ ಕಡಾರ ಕರ್ಮಧಾರೆ ಎನ್ನುವಲ್ಲಿ 751ನೇ ಸೂತ್ರ ಅಂತ ಬರ್ಕೊಳ್ರಿ. ತತ್ಪುರುಷ ಸಮಾಸ ಪ್ರಕರಣ ಅದು. ಅಂದ್ರೆ ಮುಂದಿನವರಿಗೆ ಅದರಿಂದ ಸುಲಭ ಆಗ್ತದೆ ಓದೋರಿಗೆ. ಭಾಷೆ ದೀಪಿಕಾದಲ್ಲಿ ಮುಂದೆ ಅಸ್ಯ ಉಪಕ್ರಮೆ ಸುಖ ವಿಶಿಷ್ಟಾಭಿಧಾನಾತ್ ಪೂರ್ಣ ಸುಖೋಕ್ತಿ ಇತಿ ಸೂತ್ರಾರ್ಥ. ಯಥಾ ಏವಂ ಉಪಕ್ರಮೆ ಕಂ ಬ್ರಹ್ಮ ಇತಿ ಪೂರ್ಣ ಸುಖಾಭಿಧಾನಾದೇವ. ನೋಡಿ ಸೂತ್ರದ ಅರ್ಥ ಬರೀತಾರೆ ಭಾಷೆ ದೀಪಿಕಾಚಾರ್ಯರು. ಉಪಕ್ರಮೆ, ಈ ಪ್ರಾರಂಭದಲ್ಲಿ ಕಂ ಬ್ರಹ್ಮ ಎಂಬುದಾಗಿ ಪೂರ್ಣವಾದ ಸುಖವನ್ನು ಹೇಳಿರುವುದರಿಂದಲೇ ಈ ಪ್ರಕರಣವು ವೈಷ್ಣವ ಪ್ರಕರಣ ಅಂತ ಗೊತ್ತಾಗ್ತದೆ. ಹಾಗಿರುವಾಗ ಮತ್ತೆ ಖಂ ಬ್ರಹ್ಮ ಅಂತ ಪೂರ್ಣ ಜ್ಞಾನವನ್ನೂ ಹೇಳಿಬಿಟ್ಟ ಮೇಲೆ ಈ ಕೈಮುತ್ಯ ಮತ್ತೆ ನಾವು ಏನು ಹೇಳಬೇಕಾಗಿದೆ, ಮತ್ತಷ್ಟು ನಮಗೆ ಬಲ ಬಂದಂತಾಯಿತು ಅನ್ನೋದಕ್ಕೋಸ್ಕರ ಸೂತ್ರದಲ್ಲಿ ಏವಕಾರವನ್ನು ಹೇಳಿದ್ದಾರೆ. ಅಷ್ಟೇ ಹೇಳಿದ್ರೆ ಸಾಕು. ಚಕಾರವನ್ನು ಯಾಕೆ ಆ ಥರ ಹೇಳ್ತಾರೆ ಅಂದ್ರೆ, ಹೀಗೂ ಸೂತ್ರದ ಸುಖ ವಿಶಿಷ್ಟ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ತಿಳ್ಕೊಳ್ರಿ ಎನ್ನುವ ದೃಷ್ಟಿಯಿಂದ ಅವರು ಆ ಥರ ಮಾಡಿದ್ದಾರೆ. ಪ್ರಾಣೋ ಬ್ರಹ್ಮ, ಬಲರೂಪಂ ಬ್ರಹ್ಮ, ಕಂ ಬ್ರಹ್ಮ, ಪೂರ್ಣಾನಂದಂ ಬ್ರಹ್ಮ, ಖಂ ಬ್ರಹ್ಮ, ಪೂರ್ಣ ಜ್ಞಾನ ರೂಪಂ ಬ್ರಹ್ಮ ಅಂತ ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನ ತೋರಿಸಿದ್ದಾರೆ. ಭಾಷೆ ದೀಪಿಕಾದಲ್ಲಿ ಇವತ್ತಿನ ಪ್ರಿಂಟ್ನಲ್ಲಿ ಅದನ್ನೆಲ್ಲ ಉಪನಿಷತ್ತಿನ ಶಬ್ದಗಳನ್ನ ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟಿರ್ತಾರೆ, ವ್ಯಾಖ್ಯಾನ ಮಾಡಿದ ಶಬ್ದಗಳನ್ನ ಸ್ಮಾಲ್ ಲೆಟರ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಗಮನಿಸಬಹುದು.
ಮುಂದೆ ಅದೇ 259ನೇ ಪುಟದಲ್ಲಿ ವಿಜ್ಞಾನಾದಿ ರೂಪಂ ಬ್ರಹ್ಮೇತ್ಯರ್ಥ ವಿಜ್ಞಾನಾದಿ ಪದಂ ಪೂರ್ಣ ಜ್ಞಾನಾದಿವಾಚಿ. ವಿಜ್ಞಾನ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ಬರೇ ವಿಜ್ಞಾನ ಅಲ್ಲ, ಪೂರ್ಣವಾದ ಜ್ಞಾನ ಅಂತ ಅರ್ಥ. ಯಾಕೆಂದ್ರೆ ಸಂಕೋಚ ಕಾರಣಾಭಾವಾತ್ 260ನೇ ಪುಟದಲ್ಲಿ ನೀವು ಅದನ್ನ ಭಗವಂತನನ್ನ ಜ್ಞಾನ ಸ್ವರೂಪ ಅಂತ ಹೇಳಿ ಪ್ರಸಂಗದಲ್ಲಿ ಅದಕ್ಕೆ ಸಂಕೋಚ ಮಾಡ್ಲಿಕ್ಕೆ ಏನ್ ಕಾರಣ ಇದೆ? ನಮ್ಮಂಥವ್ರು ನೀವು ದೊಡ್ಡ ಜ್ಞಾನಿಗಳು ಅಂತ ಯಾರು ನಮ್ಮನ್ನು ಹೊಗಳಿದ್ರೆ ಅದಕ್ಕೊಂದು ಇತಿಮಿತಿ ಇದೆ ಅಂತ ನಾವು ತಿಳ್ಕೋಬೇಕು, ನೀವು ತಿಳ್ಕೋಬೇಕು, ಇಬ್ಬರಿಗೂ ಕ್ಷೇಮ. ಅದು ಭಗವಂತನನ್ನ ಜ್ಞಾನಿ ಸುಖಿ ಅಂತ ಹೇಳಿದಾಗ ಅಲ್ಲಿ ಸಂಕೋಚ ಮಾಡ್ಲಿಕ್ಕೆ ಏನು ಕಾರಣ ಇಲ್ಲ. ಇದಂ ವಾಜಸನೇಯೇ ಶ್ರುತಂ. ವಾಜಸನೇಯ ಅಂದ್ರೆ ಶುಕ್ಲ ಯಜುರ್ವೇದದ, ವಾಜಸನೇಯ ಅಂದ್ರೆ ಶುಕ್ಲ ಯಜುರ್ವೇದ ಅಲ್ಲಿ ಬಂದದ್ದು ಅಂತ. ಆ ವಾಜಸನೇಯ ಅನ್ನೋದು ಪರ್ಟಿಕ್ಯುಲರ್ ಶಬ್ದ, ಅದನ್ನ ಹಿಂದೆನೂ ಹೇಳಿದ್ದೆ, ನೀವು ಅದನ್ನ ಗಮನಿಸಬಹುದು. ಅದಾದ್ಮೇಲೆ ಮುಂದೆ ಲಕ್ಷಣಂ ಪ್ರಮಾಣದೋ ವಿಷ್ಣುವರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ಅಂತಿದೆಯಲ್ಲ, ಅಲ್ಲಿ ಕೆಲವು ಕಡೆ ವಿಪ್ಲೂಢ ಆನಂದ ಭಾಗಿನಃ, ಕೆಲವು ಕಡೆ ವಿಪ್ರೂಢ ಆನಂದ ಭಾಗಿನಃ. ವಿಪ್ರೂಟ ಕೆಲವು ಕಡೆ ರ ಇದೆ, ಕೆಲವು ಕಡೆ ಲ ಇದೆ, ಎರಡೂ ಶಬ್ದಗಳು ಇವೆ ಅಂತ ಕೇಳಿ ಬರ್ತದೆ. ಅಲ್ಲಿ ಆ 260ನೇ ಪುಟದಲ್ಲಿ ಲಕ್ಷಣಂ ಪರಮಾನಂದೋ ಅನ್ನೋ ಶ್ಲೋಕವನ್ನು ಅವ್ರು ಕೆಳಗೆ ವ್ಯಾಖ್ಯಾನ ಮಾಡಿದ್ದಾರೆ ನೋಡ್ರಿ. ಅವ್ಯಕ್ತ ಅಂದ್ರೆ ಶ್ರೀಹಿ, ಶೈವ ಆದಿಹಿ ಯಶಾಂತೆ, ಅವ್ಯಕ್ತದಿಂದ ಆರಂಭ ಮಾಡಿಕೊಂಡು ಅವ್ಯಕ್ತ ಆದಿಹಿ ಯಶಾಂತೆ ಅವ್ಯಕ್ತಾದಯ. ಆಮೇಲೆ ತೃಣಜೀವಾಹ ಅಂದ್ರೆ ಮನುಷ್ಯೋತ್ತಮ, ತೃಣಜೀವರು ಅಂದ್ರೆ ಮನುಷ್ಯೋತ್ತಮ ಅಂತ, ದೇವ ಋಷಿ ಪಿತೃಪ ನರ ಅಂತ ಏನಿದೆ 5ನೇ ವರ್ಗ, ಅದು ಇಲ್ಲಿ ತೃಣಜೀವ ಅಂದ್ರೆ ಅದನ್ನು ಇಟ್ಕೋಬೇಕು. ಆ ಮನುಷ್ಯೋತ್ತಮರಲ್ಲೇ ಮತ್ತು ಸ್ಥಾವರ ಜಂಗಮ ಇತ್ಯಾದಿಗಳು ಅದು ಆಮೇಲಿಂದ ಆಯ್ತು. ಅವರೇ ಅಂತೆ ಯಶಾಂತೆ ತಥೋಕ್ತ. ಹೀಗೆ ಇವೆರಡು ಸಮಾಸ ಆದ್ಮೇಲೆ ಅವ್ಯಕ್ತ ಆದಯಶ್ಚ ತೃಣಾಂತಾಶ್ಚ ಅಂತ ಮತ್ತೆ ಕರ್ಮಧಾರೆ ಮಾಡಬೇಕು ನೋಡಿ. ಅದು ಸುಮ್ಮನೆ ಬಾಳೆಹಣ್ಣು ಸುಲಿದಂತೆ ನಮ್ಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ತು ಶಬ್ದ ವಿಶೇಷಾರ್ಥ. ಇವರೆಲ್ಲರೂ ಕೂಡ ಆಪೇಕ್ಷಿಕವಾದ ಆನಂದವನ್ನು ಪಡೆದವರು ಅಂತ. ಮೂಲ ಭಾಷ್ಯ ವಾಕ್ಯದಲ್ಲಿ ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ ಅಂತಿದೆ. ಅಲ್ಲಿ ಮುಖ್ಯೇ ಅದಾದ್ಮೇಲೆ ಸತಿ ಅಮುಖ್ಯಂ ಯುಜ್ಯತೆ ಅಂತ ಹೀಗೆಲ್ಲ ಇದೆಯಲ್ಲ, ನೀವು ಭಾಷ್ಯ ದೀಪಿಕ ಗಮನಿಸಿ 261ನೇ ಪುಟ, ಮುಖ್ಯೇ ಬೋಲ್ಡ್ ಲೆಟರ್ ನಲ್ಲಿದೆ. ಅದರ ಅರ್ಥ ನಿರವಧಿಕ ಪೂರ್ಣತ್ವೇ, ನಿರವಧಿಕ ಅಸೀಮವಾದ ಪೂರ್ಣತ್ವ ಅನ್ನುವುದು ಮುಖ್ಯವಾದದ್ದು. ಅದರಿಂದ ಮುಖ್ಯ ಅನ್ನುವುದಕ್ಕೆ ಅರ್ಥ, ಮುಖ್ಯ ಅಂತ ಭಾಷ್ಯ ವಾಕ್ಯದಲ್ಲಿದೆ, ಅದಕ್ಕೆ ಅರ್ಥ ನಿರವಧಿಕ ಪೂರ್ಣತ್ವೇ. ಸಂಭವ ಅಲ್ಲಿ ಮುಂದೆ ಆಚಾರ್ಯ ಭಾಷ್ಯ ವಾಕ್ಯದಲ್ಲಿ ಸತಿ ಅಂತಿದೆ, ಸತಿ ಅನ್ನುವುದಕ್ಕೆ ಸಂಭವತಿ ಅಂತ ಅರ್ಥ. ಅಮುಖ್ಯಂ ಅಂತಿದೆ, ಅಮುಖ್ಯಂ ಅನ್ನೋದು ಬೋಲ್ಡ್ ಲೆಟರ್ ಇರಬೇಕಾಗಿತ್ತು, ಅದು ತಪ್ಪಿ ಹೋಗಿದೆ ಅಷ್ಟೇ, ಇರ್ಲಿ. ಆದ್ರೆ ಅದಕ್ಕೆ ಇನ್ವರ್ಟೆಡ್ ಕಾಮನು ಹಾಕಿದ್ದಾರೆ. ಅದಕ್ಕೆ ಅರ್ಥ ಆಪೇಕ್ಷಿಕಂ ಅನ್ಯಾಧೀನಂ ಪೂರ್ಣತ್ವಂ, ಸಾಪೇಕ್ಷವಾದ ಪೂರ್ಣತ್ವ ಅಂತ. ನಮಗೆ ಇವತ್ತಿನ ಪುಸ್ತಕಗಳಲ್ಲಿ ಈ ಈಕ್ವಲ್ ಟು ಮಾರ್ಕ್ಸ್ ಎಲ್ಲ ಹಾಕೊಂಡು ಓದಿ ಅಭ್ಯಾಸ ಇರ್ತದೆ. ಪ್ರಾಚೀನರಲ್ಲಿ ಹಾಗೆ ಮಾಡ್ತಿರೋದಿಲ್ಲ ಅವರು, ಅದನ್ನು ಗಮನಿಸಬೇಕು ಅಂತ ಹೇಳಿದೆ. ಇದೇ ತರ ತತ್ವ ಪ್ರಕಾಶಿಕಾದಲ್ಲೂ ಕೂಡ ಕೊನೆಗೆ ಮುಖ್ಯ ಈಸ್ ಈಕ್ವಲ್ ಟು ನಿರವಧಿಕ ಪೂರ್ಣತ್ವೇ, ಸತಿ ಈಸ್ ಈಕ್ವಲ್ ಟು ಸಂಭವತಿ, ಅಮುಖ್ಯಂ ಅಂದ್ರೆ ಆಪೇಕ್ಷಿಕಂ ಪೂರ್ಣತ್ವಂ, ಅಮುಖ್ಯಂ ಈಸ್ ಈಕ್ವಲ್ ಟು ಆಪೇಕ್ಷಿಕಂ ಪೂರ್ಣತ್ವಂ ಅಂತ ಅರ್ಥ. ಹೀಗೆ ಅದರದ್ದು ಅರ್ಥ ತಿಳ್ಕೋಬೇಕು ಹೊರತು ಅಲ್ಲಿ ಮುಖ್ಯ ಅನ್ನುವುದು ನಿರವಧಿಕ ಪೂರ್ಣತ್ವ ಅನ್ನುವುದಕ್ಕೆ ವಿಶೇಷಣ ಅಲ್ಲ. ಹಾಗೆ ಕೆಲವು ಕಡೆ ಅನುವಾದ ಮಾಡಿದರೆ ಅದ್ರ ಬಗ್ಗೆ ಗಮನ ಇರಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.